Please welcome your next act, Harmanpreet Singh. ಚಪ್ಪಾಳೆಗೆ ಹೊಡಿರಿ, ಆ್ಯಕ್ಚುಲಿ ಹೊಡಿರಿ ನಿತಿನ್ಗೆ, ಚಪ್ಪಾಳೆ ಹೊಡಿಬೇಡಿ ಅವ್ರಿಗೆ. ಜಾಸ್ತಿ ಲೇಡೀಸ್ ಇದ್ದಾರೆ, ನೀವು ಜಾಸ್ತಿ ಚಪ್ಪಟ್ ಮಾಡ್ತಾ ಇದ್ದೀರಾ, ಮಾತಾಡಬೇಡಿ. ನಾನು ಮೂಡ್ ಆಫ್ ಆಗಿಬಿಡುತ್ತೆ. ನಾನು ಜೋಕ್ಸ್ ಹೇಳೋಕ್ಕೆ ಬಂದಿದ್ದೀನಿ ಇಲ್ಲಿ, ನನಗೆ ಮಾತಾಡೋಕ್ಕೆ ಬರಲ್ಲ. ನಾನು ಕ್ರೌಡ್ವಾಗೆಲ್ಲ ಮಾಡಲ್ಲ, ನಾನು ನರ್ವಸ್ ಆಗಿಬಿಡ್ತೀನಿ. ನೀವೆಲ್ಲ ಕಾನ್ಫಿಡೆಂಟ್ ಇದ್ದೀರಾ, ನಾನು ಸ್ವಲ್ಪ ಹೊಸ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಸರಿ, ಸಪೋರ್ಟ್ ಮಾಡಿರಿ. ಗುರಸ್ ಭಾಯ್, ನೀವು ಜಾಸ್ತಿ ಗುರಸ್ತಾ ಇದ್ದೀರಾ ಅಕ್ಕ. ಏನು ಜಡ್ಜ್ಮೆಂಟ್? ಮಜಾ ಬರ್ತಾ ಇದ್ದೀನಿ. ನಾನು ಕನ್ನಡದಲ್ಲಿ ಸ್ಟ್ಯಾಂಡಪ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ. ನೀವು ನಗಿತಾ ಇದ್ದೀರಾ, ನಾನು ಮಾಡ್ತಾ ಇದ್ದೀನಿ. ಸರಿ, ನೋಡೋಣ ಎಲ್ಲಿ ಹೋಗುತ್ತೆ ಇದು. ನಾನು ಚೆನ್ನೈ ಬಗ್ಗೆ ಜೋಕ್ ಮಾಡಿದ್ದೀನಿ ಕನ್ನಡದಲ್ಲಿ. ಇಂಟರ್ನೆಟ್ ಮೇಲೆ ಆಗ್ಬಿಟ್ಟಿದ್ದೀನಿ. ಗುಡ್ ಐಡಿಯಾ, ಬ್ಯಾಡ್ ಡಿಸಿಷನ್. ಇವಾಗ ತಮಿಳಿಯನ್ಸ್ ಮತ್ತು ಕನ್ನಡಿಗಸ್ ಅಬ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ. ಗ್ಯಾಪಲ್ಲಿ ನನಗೆ ಅಬ್ಯೂಸ್ ಮಾಡ್ತಾ ಇದ್ದಾರೆ. ನನಗೆ ಏನು ಅರ್ಥ ಆಗ್ತಾ ಇದ್ದಿಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಹಿಂದಿ ಮೇ ಬಾತ್ ಕರ್. ಅವ್ರು ಹೇಳ್ತಾ ಇದ್ದಾರೆ, ಯಾಕೆ ತಮಿಳ್ ಆಲ್ಸೋ ಗೊತ್ತಿಲ್ಲ ಅಣ್ಣ. ಮೂಡ್ ಆಫ್ ಆಗಿಬಿಟ್ಟಿದೆ ಅವ್ರದ್ದು. ಬಟ್ ನನಗೆ ಗೊತ್ತು, ನನಗೆ ಕನ್ನಡ ಬರುತ್ತೆ. ಆಚೆ ಎಲ್ಲಾಗೆ ಗೊತ್ತಿಲ್ಲ ಅದು. ಅವ್ರು ಬಂದ್ಬಿಡ್ತಾರೆ. ಟ್ರೂ ಪೀಪಲ್ ಆಚೆ ಕಡೆ, ಕನ್ನಡ ಅಲ್ಲಿ ಮಾತಾಡಿ, ನಾನು ಮಾತಾಡ್ಬಿಡ್ತೀನಿ. ಅವ್ರದ್ದು ಫುಲ್ ಪ್ಲಾನ್ ಕ್ಯಾನ್ಸಲ್. ಏನು ಮಾಡಬೇಕು ಇವಾಗ? ನಾನು ಮುಖ ನೋಡ್ಕೊಂಡು ಬಂದಿದ್ದೀನಿ, ಇವ್ರದ್ದು ಪಕ್ಕ ಹೊಡಿತೀನಿ ಇವ್ರಿಗೆ. ನಾನು ಹೇಳ್ತಾ ಇದ್ದೀನಿ, ಏನಣ್ಣ ಏನಾಯ್ತು, ಅನ್ನ ಸಾಂಬಾರು ತಿಂತೀರಾ ನೀವು? ಫುಲ್ ಸೆಕ್ಷುವಲ್ ಟೆನ್ಷನ್ ಇದೆ ಇವಾಗ. ಅವ್ರು ನಮಗೆ ಹೊಡಿಕೆ ಬಂದಿದ್ದೇನೆ, ನಾನು ಅವ್ರಿಗೆ ಫೋರ್ಹೆಡ್ ಕಿಸ್ ಮಾಡಬೇಕು ಇದೆ. ಸ್ವಲ್ಪ ಟೆನ್ಷನ್ ಇದೆ. ಬಟ್ ಇವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಕ್ಯಾಚ್ ಮಾಡ್ಕೊಂಡು ಕೊಡ್ತೀನಿ. ನಮ್ಮ ಮನೆಯಲ್ಲಿ 3 ಜನ ಇದ್ದಾರೆ, ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಅಲ್ಲಿ ಹೋಗು ನೀವು, ಅವ್ರಿಗೆ ಹೇಳಿ. ಬಟ್ ನಾನು ಇವಾಗ ಸ್ವಲ್ಪ ನನಗೆ ಅರ್ಥ ಆಯಿತು. ನಾನು ಒಳಗಡೆಯಿಂದ ಸ್ವಲ್ಪ ಮಂಜುನಾಥೆ, ಸ್ವಲ್ಪ ಇದೆ ನಮ್ಮೊಂದು ಚಿಕ್ಕದು ಮಂಜುನಾಥ್ ಇದೆ ಒಳಗಡೆ. ಬಟ್ ನಮಗೆ ಎಲ್ಲರಿಗೆ ಒಂದು ಸ್ಮಾಲ್ ಕ್ವೆಶ್ಚನ್. ಓಕೆ, ನಾವು ಎಲ್ಲರೂ ಯಾಕೆ, ವೈ ಆರ್ ವಿ ಆಸ್ಕಿಂಗ್ ನಾರ್ತ್ ಇಂಡಿಯನ್ಸ್ ಟು ಲರ್ನ್ ಕನ್ನಡ? ಯಾಕೆ? ವಾಟ್ ಇಫ್ ದೇ ಲರ್ನ್? ವಾಟ್ ಈಸ್ ಪ್ಲಾನ್ ಬಿ? ಬಿಕಾಸ್ ಇವಾಗ ಅವರು ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದಾರೆ, ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಗೊತ್ತು, ನಾವು ಅವ್ರಿಗೆ ಹೇಳ್ತೀವಿ, ನಿನ್ನ ಅಕ್ಕನ, ಅವ್ರು ಹೇಳ್ತಾರೆ ಕ್ಯಾ ಬೋಲಯ್ಯೆ, ಕರೆಕ್ಟ್. ಬಟ್ ಅವರು ಲರ್ನ್ ಮಾಡಿಬಿಟ್ಟು ವಾಪಸ್ ಅಬ್ಯೂಸ್ ಮಾಡ್ತಾರೆ. ಚೆನ್ನಾಗಿಲ್ಲ. ನಾವು ಅವ್ರಿಗೆ ಹೇಳ್ತೀವಿ, ನಿನ್ನ ಅಕ್ಕನ, ಅವ್ರು ಹೇಳ್ತೀನಿ ನಿನ್ನ ಅಮ್ಮನ ಅಜ್ಜಿ. ಬಾಪ್ ರೇ ಭಾಯ್, ದಾದಿ ಚೋದ್ದಿ ಭಾಯ್, ಸಾರಿ ಮೇರಿ ಬಿ ನೈ, ನಮ್ಮ ಅಮ್ಮದು ಅಜ್ಜಿ. ಅವ್ರ ಸ್ವರ್ಗಲ್ಲಿ ಅವ್ರಿಗೆ ಗಾಲಿ ಬೇಕಾಗಿಲ್ಲ. ನಾರ್ತ್ ಇಂಡಿಯನ್ಸ್ ಎಲ್ಲ ಒಳ್ಳೆ ಜನ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಫಸ್ಟ್ ಹ್ಯಾಂಡ್. ನಿಮಗೆ ಅರ್ಥ ಆಗಬೇಕು. ಅವರು ಕನ್ನಡ ಲರ್ನ್ ಮಾಡಿಬಿಟ್ಟು ಇದು ಹರಿಯಾಣ ಮಾಡಿಬಿಡ್ತಾರೆ. ಬೇಕಾಗಿಲ್ಲ ನಮಗೆ. ಯಾವಾಗ ಕಂಟ್ರಿಯಲ್ಲಿ ಒಂದು ಸಾಕು, ಯಾಕೆ ಎರಡಿಗೆ ಬೇಕು? ನಿಮಗೆ ಅರ್ಥ ಆಗಬೇಕು. ಅವರು ಕಮ್ಯುನಿಕೇಷನ್ ಬೇಸ್ ಲೈನ್ ಟು ಕಂಟ್ರೋಲ್, ಕರೆಕ್ಟ್. ಸಿಂಪಲ್ ಲಾಜಿಕ್. ನೀವು ಕಮ್ಯುನಿಕೇಷನ್ ಮಾಡ್ತಾ ಇದ್ದೀರಾ, ನಿಮಗೆ ಕಂಟ್ರೋಲ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕತ್ತೆ, ಕರೆಕ್ಟ್. ಅವರು ಲರ್ನ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ತಾರೆ. ಆಪರ್ಚುನಿಟಿ ಕೊಡಬೇಡಿ. ಇವಾಗ ಸಿಂಪಲ್ ಎಕ್ಸಾಂಪಲ್, ನಾವು ಡೆಫ್ ಪೀಪಲ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಆಗ್ತಾ ಇದ್ದಿಲ್ಲ. ಕಮ್ಯುನಿಕೇಟ್ ಮಾಡೋಕ್ಕೆ ಆಗ್ತಾ ಇದ್ದಿಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಅನ್ನ ಸ್ವಲ್ಪ ಕೆಲಸ ಮಾಡಿರಿ. ಅವ್ರು ಹೇಳ್ತಾ ಇದ್ದೇನೆ, ಸರಿ ಅಣ್ಣ ನೀವು ಮಾಡಿರಿ, ನಾನು ಕೆಲಸ ಕೊಡಲ್ಲ. ಏನು ಮಾಡೋಕ್ಕಾಗಲ್ಲ. ಸಿಂಪಲ್ ಎಕ್ಸಾಂಪಲ್, ಹಿಸ್ಟ್ರಿ ನೋಡೋಣ. ಸರಿ, ಬ್ರಿಟಿಷರ್ಸ್ ಬಂದಿದ್ದಾರೆ ಇಂಡಿಯಾಗೆ. ಗೋಯಲ್ಲಿ ಫಸ್ಟ್ 5 years ಚಿಲ್ ಮಾಡ್ತಾ ಇದ್ದಾರೆ ಅವರು. ಹಿಂದಿ ಚಿಲ್ ಅಂದರೆ ರಷ್ಯನ್.
ಅವಾಗ ಇತ್ತು. ಯಾಕೆ ಡರ್ಟಿ ಜೋಕ್ ಇಂಟ್ರಪ್ಟ್ ಮಾಡಬೇಡ್ರಿ. ನಾನು ರಿಯಲ್ ಹರ್ಮನ್ ಬರ್ಬಿಡ್ತಿದ್ದೆ ಆಚ್ ಕಡೆ. ರೀಟೇಕ್. ಬ್ರಿಟಿಷರ್ಸ್ ಎಲ್ಲ 5 years ಗೋಯಲ್ಲಿ ಚಿಲ್ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರಿಗೆ ಹಿಂದಿ ಗೊತ್ತಿಲ್ಲ. ಕರೆಕ್ಟ್. 5 years ಅವ್ರು ಚಿಲ್ ಮಾಡಿಬಿಟ್ಟು ಅದಾದ್ಮೇಲೆ ಹಿಂದಿ ಲರ್ನ್ ಮಾಡಿಬಿಟ್ಟು ಎಲ್ಲರಿಗೆ ಅವ್ರು ಹೇಳ್ತಾ ಇದ್ದಾರೆ, ಏಯ್ ಗಾಂಡು ಮೇರ್ಕೋ 3 ಗುನಾ ಲಗಾ ಅಂದೆ. ನಾವು ಕೊಡ್ತಾ ಇದ್ದೀವಿ. ಯಾಕೆ? ಕಮ್ಯುನಿಕೇಟ್ ಮಾಡಿದೆ ಅವರು. ಅದಕ್ಕೆ ಹೇಳ್ತಾ ಇದ್ದೀವಿ. ನಿಮಗೆ ನಾರ್ತ್ ಇಂಡಿಯನ್ಸ್ಗೆ ಕನ್ಫ್ಯೂಸ್ ಮಾಡಬೇಕು. ಅವ್ರಿಗೆ ಹೇಳಿ ನೀವು ಮಲಯಾಳಂ ಲರ್ನ್ ಮಾಡ್ರಿ. ಯಾಕೆ? ಜಾಬ್ ಸಿಕ್ಕತ್ತೆ. ನಾವು ಲರ್ನ್ ಮಾಡ್ತಾ ಇದ್ದೀವಿ. ಫುಲ್ ಬ್ಯಾಂಗ್ಳೂರ್ ಎಂದ್ರಮೋಣಿ ಫುಲ್ ಮಜಾ ಬರುತ್ತೆ. ಅರ್ಥ ಆಯ್ತಾ? ಎಂದ್ರಮೋಣಿ ಮೊನೆ ಕೊನೆ ತೂ ಹೋಗ ಮೊನೆ ಮ್ಯಾಚ್ ಚಾಟು ಏನೋ. ಅದೇ ಅದು ಒಳ್ಳೆ ಪ್ಲ್ಯಾನ್. ಕನ್ಫ್ಯೂಸ್ ಮಾಡ್ರಿ ಅವ್ರಿಗೆ. ನಾನು ಹೇಳ್ತಾ ಇದ್ದೀನಿ, ನಾನು ಕನ್ನಡದಲ್ಲಿ ಸ್ಟ್ಯಾಂಡಪ್ ಮಾಡ್ತಾ ಇದ್ದೀನಿ, ಮಜಾ ಮಾಡ್ತಾ ಇದ್ದೆ. ನಾನು ಇವಾಗ ನಮ್ಮ ಮನೆ ಒಳಗಡೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಹೌಸಲ್ಲಿ ಪಕ್ಕ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಟೈಟ್. ಫುಲ್ ಏರಿಯಾ ಗಾಸಿಪ್ ನನಗೆ ಗೊತ್ತು. ಅವ್ರು ನಮಗೆ ಬಂದ್ಬಿಟ್ಟು ಹೇಳ್ತಾ ಇದ್ರಿ, ನಿಮಗೆ ಗೊತ್ತು ಅದು 7th ಕ್ರಾಸ್ ಅಕ್ಕ, ನಮಗೆ ಹೇಳ್ಬಾಡ್ರಿ. ನಮ್ಮ ಅಮ್ಮ ಬಗ್ಗೆ ನಮ್ಮ ಅಮ್ಮ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅವ್ರ ಮುಂದೆ. ನಮ್ಮಮ್ಮಗೆ ಏನು ಅರ್ಥ ಆಗ್ತಾ ಇದೆಲ್ಲ. ನಮ್ಮಮ್ಮ ಅವ್ರ ಮನೆ ಒಳಗಡೆ ಔಟ್ಸೈಡರ್ ಥರ ಫೀಲ್ ಆಗ್ತಾ ಇದೆ ಅವ್ರಿಗೆ. ಬೇಕಾ ನಿಮಗೆ? ಇಲ್ಲ, ಸಿಂಪಲ್ ಎಕ್ಸಾಂಪಲ್. ಅದೇ ನಾನು ಹೇಳ್ತಾ ಇದ್ದೀನಿ, ನಾರ್ತ್ ಇಂಡಿಯನ್ಸ್ ಬರುತ್ತೆ ಕನ್ನಡ. ನೀನು ಪಾನಿಪುರಿ ತಿನ್ನಿ, ನೀವು ಎಂಜಾಯ್ ಮಾಡಿರಿ ಪ್ಲೀಸ್. ಬಿಕಾಸ್ ಅವರು ಲರ್ನ್ ಮಾಡಿಬಿಟ್ಟು ವಾಪಸ್ ಹೋಗಲ್ಲ. ಅವ್ರಿಗೆ ರೀಸನ್ ಕೊಡ್ರಿ ವಾಪಸ್ ಹೋಗೋಕ್ಕೆ. ಟೆಡ್ ಟಾಕ್ ಫಿನಿಶ್. ನೀವು ನಮಗೆ ನೋಡ್ತಾ ಇದ್ದೀರಿ ಎಕ್ಸ್ಪೆಕ್ಟೇಷನ್. ಹಾಂ, ಕರೆಕ್ಟ್ ಹೇಳ್ತಾ ಇದೀಯಾ ನೀನು. ಅದಾದಮೇಲೆ ನಂದು 30 years ಆಯಿತು. 30 years ಸ್ಪೆಂಡ್ ಮಾಡಿದ್ದೀನಿ ಈ ಭೂಮಿಯಲ್ಲಿ. 1 star ರಿವ್ಯೂ. ಭೂಮಿಗೆ ಮಜಾ ಬರ್ತಾ ಇದೆಲ್ಲ. ವರ್ಸ್ಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. 1 time ವಿಸಿಟ್ ಓನ್ಲಿ. ನಾನು ಬರಲ್ಲ ಇಲ್ಲಿ ವಾಪಸ್. ಏನು ಡ್ರಾಮಾ ಕಣೋ ಧರ್ತಿದು. ನಮ್ಮ ತಬ್ಯೆಟ್ ಹೀಗಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ. ಬಟ್ ನಮ್ಮಮ್ಮ ಫುಲ್ ಪ್ಲಾಸ್ಟಿಕ್ ಡ್ರಾರಲ್ಲಿ ಇಕ್ಕಿದ್ದಾರೆ. ಏನು ಮಾಡಬೇಕು ಅದಕ್ಕೆ? ಸಬ್ಜಿ ಜೋಬ್ ಅಲ್ಲಿ ತೊಗೊಂಡು ಬರಬೇಕು. ನೀವು ಕೆಲಸ ಮಾಡು. ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲ ಫಸ್ಟ್ ಮಂಕೀಸ್ ಇತ್ತು. ನಾವು ಮೆಹನತ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಮನುಷ್ಯ ಆಗಿದ್ದೀವಿ. ಅರ್ತ್ ಸ್ಟಿಲ್ ರಿವಾಲ್ವಿಂಗ್ ಅಟ್ ಸೇಮ್ ಸ್ಪೀಡ್. ಸ್ವಲ್ಪ ಇಂಪ್ರೂವೈಸ್ ಮಾಡು. ನಿಮಗೆ ಗೊತ್ತು ನಮಗೆ ಬಿಸಿ ಮೂಡ್ ಇಲ್ಲ. ಸ್ವಲ್ಪ ಫಾಸ್ಟಾಗಿ ಟರ್ನ್ ಮಾಡು. ಏನು ಇವಾಗ ಮಳೆ ಬರುತ್ತೆ, ಇವಾಗ ಚಿಲ್ಲಿರತ್ತೆ, ಇವಾಗ ಬಿಸಿ ಇರತ್ತೆ. ಸ್ವಲ್ಪ ತೇಜಾಗಿ ಹೋಗು. ಏನು ಸೂರ್ಯ ಮುಂದೆ ಕವನ ಪ್ಯಾರ್ ಮಾಡ್ತಾ ಇದೀಯ ನೀನು. ಇವಾಗ ರಾತ್ರಿ, ಇವಾಗ ದಿನ ಜಾಸ್ತಿ ಕೊಡು ನನಗೆ. ಮೂಡ್ ಆಫ್ ಆಗಿಬಿಡುತ್ತೆ. ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರದ್ದು ಜೀವನಲ್ಲಿ ಕಷ್ಟ, ಯಾಕಂದರೆ ಅವ್ರದ್ದು ಗ್ರಹ ಚೆನ್ನಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ರಾಂಗ್ ಗ್ರಹಲ್ಲಿ ಇದ್ದೀನಿ. ನಾನಿಲ್ಲಿ ಇರಬಾರ್ದು. ನನಗೆ ಸ್ಯಾಟನ್ಗೆ ಹೋಗಬೇಕು. ನನಗೆ ಶನಿ ಮೇಲೆ ಭಾರಿ ಆಗಬೇಕು. ಇನ್ಫ್ಯಾಕ್ಟ್ ನನಗೆ ಶನಿ ಮೇಲೆ ಕಕ್ಕ ಮಾಡಬೇಕು. ತಗೊಳ್ಳೋ 2 kg ತಗೊಳ್ಳೋ. ನೀನು ಫುಲ್ ಮೂಡ್ ಆಫ್ ಮಾಡಿದ್ದೀಯ ನೀನು. ನವೆಂಬರ್ ವೇಸ್ಟ್ ಮಾಡಿದ್ದೀನಿ ನಾನು. 30 years ಆದಮೇಲೆ ನನಗೆ ಗೊತ್ತಿಲ್ಲ, ಬಟ್ ನಾನು 30 years ಟಚ್ ಮಾಡಿದೆ. ಸುಸೈಡ್ ಬಗ್ಗೆ ಕಾನ್ಫಿಡೆಂಟ್ ಆಗಿಬಿಟ್ಟಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲಿ ಕ್ರ್ಯಾಕ್ ಮಾಡ್ತೀನಿ. MBA 2 attempts, ಸುಸೈಡ್ ಗೋಲ್ಡ್ ಮೆಡಲಿಸ್ಟ್. ಕಾನ್ಫಿಡೆಂಟ್ ನಾನು. ಬಟ್ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಬಿಲ್ಡಿಂಗ್ ಮೇಲೆ ಹೋಗ್ತೀನಿ, ಅಲ್ಲಿಂದ ಕೆಳಗಿನ ನೋಡ್ತೀನಿ, ಸ್ಟಾಪ್ ಮಾಡಿಬಿಡ್ತೀನಿ. ಯಮರಾಜ್ ಇಲ್ಲಿ ತನಕ ಬಂದುಬಿಡ್ತಾನೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಕ್ಯಾನ್ಸಲ್ ರೈಡ್ ಅನ್ನ, ನಾಳೆ ಸಿಕ್ಕನ್ನ ಪ್ಲೀಸ್, ಚೇಂಜ್ ಆಫ್ ಪ್ಲ್ಯಾನ್ಸ್.
ಅವ್ರು ವಾಪಸ್ ಹೋಗ್ತಾ ಇದ್ದೀನಿ, ನಾನು ಅವ್ರಿಗೆ ಕಟ್ತಾ ಇದ್ದೀನಿ. ಅಣ್ಣ ಒಂದು ನಿಮಿಷ ವಾಪಸ್ ಬನ್ನಿ, ನಾನು ಇಲ್ಲಿಂದ ಜಂಪ್ ಮಾಡ್ತೀನಿ, ಪಿಕಪ್ ಪಾಯಿಂಟ್ ಆತಾನೆ, ನೀವೆಲ್ಲಿ ಏನು ಮಾಡ್ತಾ ಇದ್ದೀರಾ? ನಡಿಗ ನಿನ್ನ ಪ್ರೂಫ್ ಬೇಕಾ ನಿಮ್ಗೆ? ಯಾಕೆ ಏನು ಮಾಡ್ತಾ ಇದ್ದೀರಾ? ಅವ್ರದ್ದು ಜಾಸ್ತಿ ಎನರ್ಜಿ ಇದೆ ನಿಮ್ಮ ಹತ್ರ. ಸಾರಿ ನಿಮ್ಗೆಲ್ಲರಿಗೆ, ಬಟ್ ಇಲ್ಲಿ ಜಾಸ್ತಿ ಡಿಸ್ಟ್ರಾಕ್ಷನ್ ಇದೆ. ನನಗೆ ADHD ಇದೆ, ನಿಮಗೆ ಗೊತ್ತು ADHD. ನಾನು ಲೂಸು. ನೀವು ಜಾಸ್ತಿ ಜಡ್ಜ್ ಮಾಡಿದ್ದೀರಾ. ನಾನು ಒಳ್ಳೆ ಹುಡುಗನ ಇಲ್ಲ? ಗೊತ್ತಿಲ್ಲ. ಯಾಕೆ? ನೀವು ನಮಗೆ 10 ಮಿನಿಟ್ಸ್ ನೋಡಿದ್ದೀರಾ, ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ರಿ. ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೊಡಬಾರ್ದು ಪ್ಲೀಸ್, ಮುಖ ಅಲ್ಲಿ ಹೇಳಿ. ಫೇಸ್ಬುಕ್ ಯೂಸ್ ಮಾಡಬಾರ್ದು ನೀವು. ಫೇಸ್ಬುಕ್ ಒಳ್ಳೆ ಜಾಗ ಇಲ್ಲ ನಿಮಗೆ. ನಾನು ನಮ್ಮ ಅಮ್ಮದು ಫೇಸ್ಬುಕ್ ನೋಡಿದ್ದೀನಿ, ನನಗೆ ಫಿಯರ್ ಬರ್ತಾ ಇದೆ. ಓ ನಮ್ಮ ಹುಡುಗು ನಮಗೆ ಲವ್ ಮಾಡಲ್ಲ. ಫೇಸ್ಬುಕ್ ಎಲ್ಲ ಮದರ್ಸ್ ಫಾದರ್ ಫೇಸ್ಬುಕ್ ಇಲ್ಲ. ನೀವು ವಾಟ್ಸಪ್ ನೋಡ್ರಿ, ಅವ್ರು ನಿಮ್ಮ ಫ್ರೆಂಡ್ ಗುಡ್ ಮಾರ್ನಿಂಗ್. ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಯೂತ್ ಕಂಟ್ರೋಲಲ್ಲಿ ಇದೆ ಇಲ್ಲ ತಾನೆ? ನೀವೇನು ಮಾಡ್ತೀರಾ? ಇಲ್ಲ, ನೀವು ಸ್ಟ್ಯಾಂಡಪ್ ಸಿಟಪ್ ಯಾವ ಕಾಮಿಡಿ ಮಾಡಿ ಕರೆಯಲಿಲ್ಲ. ನಿಮ್ಮದು ಫನಿ ಇಲ್ಲ, ಅದು ಸಿಟಪ್ ಕಾಮಿಡಿ. ಯಾರು ನಾನು ಟ್ರೈ ಮಾಡ್ಕೊಂಡು ಬರ್ತೀನಿ. ನೀವು ಫೀಡ್ಬ್ಯಾಕ್ ಕೊಡ್ತಾ ಇದ್ದಿಲ್ಲ, ನೀವು ಸಟನ್ಲಿ ನಮಗೆ ಹೇಳ್ತಾ ಇದ್ದೀರಾ ತಿಕ್ಕ ಮುಚ್ಕೊಂಡು ಹೋಗೋ. ಅರ್ಥ ಆಯ್ತು ನಮಗೆ ಏಯ್, ನೀವೆಲ್ಲ ಒಳ್ಳೆ ಜನ. ವಿಡಿಯೋ ಹಾಕಿದೀನಿ, ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಸಿಕ್ಕನ್ನ ಬಾಯ್.